ಚಿಂತಾಮಣಿ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿ ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ ರೆಡ್ಡಿಯವರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆ ಆಗದ ಕಾರಣ ಮಂಜುನಾಥ ರೆಡ್ಡಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಳಿದಂತೆ ಉಪಾಧ್ಯಕ್ಷರಾಗಿ ಶ್ರೀನಾಥ ಬಾಬು, ಕಾರ್ಯದರ್ಶಿ ಕಿರಣ್ ಕುಮಾರ್, ಜಂಟಿ ಕಾರ್ಯದರ್ಶಿ ಮಂಜುನಾಥ, ಖಜಾಂಚಿ ಲಕ್ಷ್ಮೀ ನಂದಿತಾ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ರಚನಾ, ಲಕ್ಷ್ಮೀ ನರಸಿಂಹಮೂರ್ತಿ, ನಾರಾಯಣಸ್ವಾಮಿ, ದೇವರಾಜ, ನಾಗೇಶ್, ವಿನಯ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸುರೇಶ್ ಬಾಬು ಘೋಷಣೆ ಮಾಡಿದ್ದಾರೆ. ಇನ್ನು ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳನ್ನು ವಕೀಲರು ಅಭಿನಂದಿಸಿದ್ದಾರೆ. DL ಪ್ರಸಾದ್ ಅವರು, GMI ಇಬ್ರಾಹಿಂ ಅವರು, ವೆಂಕಟೇಶ್ ರವರು, KV ಶ್ರೀನಿವಾಸನ್ ರವರು, ರಾಜಾರಾಮ್ ರವರು ಮತ್ತು ಇನ್ನೂ ಅನೇಕ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರೆಲ್ಲ ನಮ್ಮ ಸಂಘದ ಆವರಣದಲ್ಲಿ ಸಭೆ ಸೇರಿ ಎಲ್ಲರನ್ನೂ ಕರೆಸಿ, ನೋಡಪ್ಪ ಎಲ್ಲ ಒಂದು ರೀತಿ ಸೌಹಾರ್ದ ವಾತಾವರಣ ಇರಬೇಕು, ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಆಗ್ತಕ್ಕಂಥವುಗಳಿಗೆ ಎಲ್ಲನೂ ಒಂದು ಒಗ್ಗಟ್ಟಾಗಿ ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು. ನಮ್ಮ ಎಲ್ಲ ಆಕಾಂಕ್ಷಿಗಳು ಹಾಗೂ ನಮ್ಮ ಎಲ್ಲ ಕಿರಿಯ ವಕೀಲರು ಕೂಡ ಅವ್ರ ಮಾತಿಗೆ ಸಹಕಾರ ಕೊಟ್ಟು ಅವ್ರ ಮಾರ್ಗದರ್ಶನ ನಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮತ್ತು NM ಶ್ರೀನಾಥ್ ಬಾಬು ಅವ್ರನ್ನ ಉಪಾಧ್ಯಕ್ಷರಾಗಿ, ಕಿರಣ್ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ, V ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ, ಆಮೇಲೆ ಒಬ್ಬ ಮಹಿಳಾ ಮೀಸಲಾತಿ ಅನ್ವಯ ಮಾಡಲೇಬೇಕು ಅಂತ ಒಂದು ಸ್ಪಷ್ಟ ನಿರ್ಧಾರ ಸುಪ್ರೀಂ ಕೋರ್ಟ್ ಇದೆ. ಅದರಂತೆ ನಂದಿತಾ ಲಕ್ಷ್ಮೀ ನಂದಿತಾ ಅನ್ನೋರನ್ನ ಖಜಾಂಚಿಯಾಗಿ, ಮತ್ತು ಇನ್ನೂ 5 ಜನ ಇವ್ರನ್ನ 6 ಜನ ಇವ್ರನ್ನ ನಮ್ಮ ರಚನಾ ವಕೀಲರು, ಆಮೇಲೆ ಲಕ್ಷ್ಮೀ ನರಸಿಂಹಮೂರ್ತಿ, ನಾರಾಯಣ ಸ್ವಾಮಿ KN, ದೇವರಾಜ್, ನಾಗೇಶ್ HN ಮತ್ತು ವಿನಯ್ GM ಅನ್ನೋರನ್ನ ಪದಾಧಿಕಾರಿಗಳನ್ನಾಗಿ ಸಹ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ರು. ಆ ರೀತಿ ಸಹಕಾರ ಮಾಡಿ ಎಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವಕೀಲರ ಪರವಾಗಿ, ಹಿರಿಯ ಮತ್ತು ಕಿರಿಯ ವಕೀಲರ ಪರವಾಗಿ ನಮ್ಮ ಹಿರಿಯ ಕಮಿಟಿ ಅಂತ ಇರುತ್ತೆ, ಆ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇದೇ ಪರಂಪರೆ ಎಲ್ಲ ನಮ್ಮ ವಕೀಲರುಗಳು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸ್ಕೊಂಡೋಗಿ ಇಡೀ ಜಿಲ್ಲೆ ಮತ್ತು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದು ಮಾದರಿ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ನಮ್ಮ ಬಾರ್ ಕೌನ್ಸಿಲ್ ಮತ್ತು ಬೆಂಗಳೂರು ಅಸೋಸಿಯೇಷನ್ನಿಂದ ಇವತ್ತೆಲ್ಲ ಅಬ್ಸ್ಟೈನ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳು ಇದ್ದು ಅವುಗಳೆಲ್ಲ ಪರಿಹಾರ ಮಾಡಬೇಕು. ಆಮೇಲೆ ಇನ್ನೂ ಹಿರಿಯ ವಕೀಲರನ್ನ ನೇಮಕಾತಿ ಮಾಡಬೇಕು ಹೈಕೋರ್ಟ್ಗೆ, ಮತ್ತು ಇನ್ಫ್ರಾಸ್ಟ್ರಕ್ಚರು ಮತ್ತು ಮಾರ್ಗದರ್ಶಿ ಸೂಚಿಗಳು ಎಲ್ಲ ವಕೀಲರಿಗೆ ಬೇಕಾಗಿರ್ತಕ್ಕಂಥದ್ದನ್ನು, ಆಮೇಲೆ ಅದೇ ರೀತಿ ಏನು ಬೇಸಿಕ್ ನೀಡ್ಸ್ ಇದೆಯೋ ಕೋರ್ಟ್ಗಳಿಗೆ ಒದಗಿಸಬೇಕು ಅಂತ ಹೇಳ್ಬಿಟ್ಟಿದ್ದೆ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ರು. ಅದರಂತೆ ಈ ದಿನ ನಾವು ಕೂಡ ನಮ್ಮ ವಕೀಲರ ಸಂಘದಿಂದ ನಾವೆಲ್ಲ ಸೇರಿ ಇವತ್ತು ನಮ್ಮ ಕಲಾಪಗಳಿಂದ ವಿರಮಿಸಿ ಅದಕ್ಕೆ ಬೆಂಬಲ ನೀಡ್ತಾ ಇದ್ದೀವಿ. ತುಂಬ ಭರವಸೆ ಇಟ್ಕೊಂಡು ಎಲ್ಲರೂ ಮಾಡಿದ್ದೀವಿ. ಅವ್ರು ಭರವಸೆನೇ ಕೊಟ್ಟಿದ್ದಾರೆ. ಆ ಭರವಸೆ ರಾಜಕೀಯ ಭರವಸೆ ಆಗಬಾರ್ದು. ಏನೇನು ಮಾಡಿ ಭರವಸೆ ಕೊಟ್ಟಿದ್ದಾರೆ, ನಮಗೆ ಹೆಂಗೆ ನಡ್ಕೊಂತೀವಿ ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಬೇಕು. ಮೊನ್ನೆದಾಗಿ ನಮ್ಮ ಅಸೋಸಿಯೇಷನ್ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡಿಸ್ಬೇಕು. ಹೊಸ ಕೋರ್ಟ್ ಆಮೇಲೆ ಮುಖ್ಯವಾಗಿ ಸುಮಾರು 200 ಜನ ಜೂನಿಯರ್ ವಕೀಲರು ಇದ್ದಾರೆ. ಅವ್ರಿಗೆ ಮಾರ್ಗದರ್ಶನವಾಗಿ ಆವಾಗ ವರ್ಕ್ಶಾಪ್ ಮಾಡೋದು, ಅವ್ರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ಹಂಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಈಡೇರಿಸ್ತೀನಿ ಅಂತ ನಾನು ನಂಬ್ತಾ ಇದ್ದೀನಿ. ವಿಶೇಷ ಸಭೆ ಏನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಸಂಘ ಮತ್ತು ಬಾರ್ ಕೌನ್ಸಿಲ್ ಅವರು ಕರೆದಿರುವಂಥ ಪ್ರೊಟೆಸ್ಟ್ಗೆ ನಾವು ಸಹ ಸಹಕರಿಸಿ ಅವ್ರಿಗೆ ಪ್ರೊಟೆಸ್ಟ್ ಮುಖಾಂತರ ನಾವು ಬೆಂಬಲ ನೀಡ್ತಾ ಇದ್ದೀವಿ. ಅದರೊಂದಿಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗಾಗಲೇ ಹೊಸ ಕಮಿಟಿ ಇಲ್ಲಿ ರಚನೆ ಆಗಿದೆ. ಆ ಕಮಿಟಿಯು ಎಲ್ಲ ವಕೀಲರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. 6ನೇ ದಿನ ಇವತ್ತು ಚುನಾವಣೆ ನಡೀಬೇಕಾಗಿತ್ತು. ಆದರೆ ನಮ್ಮ ಸಂಘದ ಹಿರಿಯ ವಕೀಲರು ಎಲ್ಲ ಕೂತು ಒಂದು ತೀರ್ಮಾನ ತಗೊಂಡು ಏನು ಭರವಸೆ ಇಟ್ಟು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದಾರೋ ಅದರಂತೆ ನಾವು ನಡ್ಕೊತೀವಿ ಅಂತ ಹೇಳಿಬಿಟ್ಟು ನಾನು ಈ ಟೈಮಲ್ಲಿ ಪ್ರಾಮಿಸ್ ಮಾಡಿ ಹೇಳ್ತೇನೆ.
ಎಲ್ಲ ಹಿರಿಯ ವಕೀಲರೆಲ್ಲ ಸೇರಿ 2026-28 ಸಾಲಿನವರೆಗೂ ನಮ್ಮನ್ನೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಇದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ. ಹಾಗೂ ನಮ್ಮ ಹಿರಿಯ ವಕೀಲರು ಹಾಗೂ ಎಲ್ಲ ವಕೀಲರ ಮಿತ್ರರು, ಮಹಿಳಾ ವಕೀಲರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನೆಲ್ಲ 1 ವರ್ಷದ ಒಳಗಡೆಗಾಗಿ ಈಡೇರಿಸೋದಾಗಿ ಈ ಸಮಯದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಹಿರಿಯ ವಕೀಲರಿಗೂ ಮೊದಲಿಗೆ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಅಸೋಸಿಯೇಷನ್ ಇಂದ ನಮ್ಮನ್ನು ಯುನಾನಿಮಸ್ ಆಗಿ ಟ್ರೆಷರಿ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಕೇಳಿರುವಂಥ ಭರವಸೆಗಳನ್ನ ಆದಷ್ಟು ನಾವು ಈಡೇರಿಸೋದಕ್ಕೆ ಪ್ರಯತ್ನ. ಈ ಸಲ ಎಲ್ಲ ಸೆಲೆಕ್ಟೆಡ್ ಮೆಂಬರ್ಸ್ಗೆಲ್ಲ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಸೋಸಿಯೇಷನಲ್ಲಿ ನಮ್ಮ ಈಗ ಅಧ್ಯಕ್ಷರೇನಿದ್ದಾರೆ, ನಮ್ಮ ಪದಾಧಿಕಾರಿಗಳೇನಿದ್ದಾರೆ, ನಾವು ಮುಂದೆ ಏನೇನು ಅನುಕೂಲಗಳು ಮಾಡಬೇಕು ಅನ್ನೋದು ಅವ್ರಾಗಲೇ ಗೊತ್ತಿದೆ ಅವ್ರಿಗೆ. ಆದರೂ ಕೂಡ ಇನ್ನೊಂದ್ಸಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಹೇಳಿದಾರೆ ಅವರು ಎಲ್ಲ ಭರವಸೆಗಳು 2 ವರ್ಷದಲ್ಲಿ ಈಡೇರಿಸಬೇಕು ಅಂತೇಳಿ ಈ ಮೂಲಕ ಎಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಯಾವುದೇ ಸಣ್ಣ ಪುಣ್ಣ ಅಭಿಪ್ರಾಯಗಳು ಬಂದರೂ ಕೂಡ ಅದನ್ನ ಬದಿಗೊತ್ತಿ ಎಲ್ಲರೂ ಒಟ್ಟಾಗಿ ಕೂಡ್ಕೊಂಡು ಆಫೀಸ್ ಬೇರರ್ಸು ಸಂಘ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಹೆಸರು ಬರೋ ಥರ ಮಾಡಬೇಕಂತ ಈ ಟೈಮಲ್ಲಿ ಕೇಳ್ಕೊತಾ ಇದ್ದೀನಿ.